ಮಾಡಿರುವ ಚಂದಾದಾರರು ಬೇರೆ ಕರೆಯಲ್ಲಿ ನಿರತರಾಗಿದ್ದಾರೆ. ದಯವಿಟ್ಟು ಸ್ವಲ್ಪ ಬಾಯಿ ಮುಚ್ಚು. ನಾವು ಮಾನ್ಭಂಗ ಮಾಡಿ ಜೈಲಿಂದ ತಪ್ಪಿಸ್ಕೊ ಬಂದಿರೋ ಕೈದಿಗಳು ನೋಡು. ಹೊರಗೆ ನಮ್ಮನ್ನ ಪೊಲೀಸ್ ಹುಡುಕ್ತಾ ಇದ್ದಾರೆ. ಒಂದೇ 1 ಗಂಟೆ ನೀನೇನಾದ್ರೂ ಕಿರ್ಚಿದ್ರೆ ಸಾಯಿಸ್ಬಿಡ್ತೀನಿ. ನನ್ನ ಹಸ್ಬೆಂಡ್ ಹೊರಗೆ ಹೋಗಿದ್ದಾರೆ. ಎನಿ ಟೈಮ್ ಬರ್ಬೋದು. ಬಂದಿದ್ದು ಪೊಲೀಸ್ ಆಗಿರ್ಲಿ ಯಾರೇ ಆಗಿರ್ಲಿ, ನಾವಿಲ್ಲಿದ್ದೀವಿ ಅಂತ ಹೇಳಿದ್ರೆ ಹೋಗ. ಬಂದ್ರು. ಮೇಲೆ ಹೋಗೋಣ. ಬಂದ್ರು ಕಬೋರ್ಡ್ ಒಳಗೆ ಹೋಗೋಣ. ಕೆಳಗೆ ನಾನೇ ಪಾಲು ಪಾಲು. ಅವರೆಲ್ಲ ಮನೆಯಲ್ಲಿ. ಅವ್ರಿಲ್ಲ ಅಂತಾನೆ ಬಂದೆ.
ಅಬ್ಬಾ ಏನ್ ಒಂದೇ ಸಮನೆ ಒಳಗ್ ಹೋಗ್ತಿದ್ದೀರಾ? ನುಗ್ಗೋದ ಕಾಲಿಂಗ್ ಬೆಲ್ಲ ಅಷ್ಟು ಹೊಡಿತಾನೆ ಡೋರೆ ತೆಗಿತಲ್ಲ ನೀನು. ಅದೇ ನೀನ್ ಕಿರಿಸ್ತೆ ಅಂತ ಗಾಬರಿಯಾಗಿ ಬಂದೆ ನಾನು. ಮನೇಲಿ ನೀನು ಒಬ್ಳೇ ಇರ್ತೀಯ ಅಂತ ಬಂದೆ ನಾನು. ಮಳೆ ಬೇರೆ ಬರ್ತಾ ಇತ್ತು. ಇಷ್ಟೊತ್ತಲ್ಲ ಕಾಲ್ ಮಾಡಿದ್ರೆ ಆಗಿರೋದು. ಗುಡ್ ಕ್ವಶನ್. 1 ಸೆಕೆಂಡ್ ಟೈಮ್ ಕೊಡು ವಿದ್ಯಾ. ಅವ್ರು ನಿಮ್ಮ ಮನೆಯವ್ರು ತಾನೆ? ನಾನ್ ಪಕ್ಕದ ಮನೆಯವನು. ನಾನು ಯಜಮಾನನ ಸಮಾನ ತಾನೆ? ಕಾಲ್ ಅವ್ರೆ ಬೆಳಗ್ಗೆ ಬಂದ್ರೆ ಒಳ್ಳೇದು. ಈಗ ನೀವು ಹೊರಡಿ. ನಿದ್ರೆಯಲ್ಲಿ ಕಿರ್ಸಂಗಿರ್ಲಿಲ್ಲ ನೀವು. ಟೆನ್ಷನ್ ಅಲ್ಲಿ ಕಿರ್ಸಂಗಿತ್ತು. ವಿದ್ಯಾ, ಮನ್ಸು ಶುದ್ಧ ಇಲ್ಲ ಅಂದ್ರೆ ಮನೇಲಿ ಎಣ ಇಟ್ಕೊಂಡಂಗೆ. ನನಗ್ ತಲೆ ನೋವ್ತಾ ಇದೆ, ನೀವೀಗ ಹೋಗಿ ಪ್ಲೀಸ್. ತಲೆನೋವಾ? ಮೇಲ್ ಬೆಡ್ರೂಮ್ ಇದೆ ತಾನೆ? ಜೆಂಡು ಬಾಂಬ್ ಹಾಕಿ ಆಕ್ಯುಪ್ರೆಷರ್ ಮಾಡಿದ್ರೆ ಚಿಟ್ಕೆ ಹೊಡೆದ್ರೆ ಸರಿ ಆಗುತ್ತೆ. ಇಲ್ಲಿ ಜೆಂಡು ನೋಡಿ ಬಾಂಬ್ ಪಾಲ್ ಅವ್ರೆ, ನಿಮಗೆ ಹೇಳ್ತಾ ಇರೋದು ಬೆಳಗ್ಗೆ ಮಾತಾಡೋಣ. ನೋಡಿ ಹೋಗಿ, ಹೊರಡಿ ಈಗ ಹೋಗಿ. ಯಾಕೆ ವಿದ್ಯೆ ಟೆನ್ಷನ್ ಮಾಡ್ಕೊಂತ ಇದೀಯಾ? ನನ್ಗೇನ್ ಟೆನ್ಷನ್ ಆಗ್ತಾ ಇಲ್ಲ. ಈಗ ನೀವು ಹೊರಡಿ ಹೊರಡಿ. ನೋಣ ಮನೇಲಿದ್ರೆ ಇಲ್ಲಿಗಳಂತಾರೆ ಅಕ್ರಮ ಸಂಬಂಧ ಅಫೇರ್ ಇಟ್ಕೊಳ್ಳೋದು ಚೆನ್ನಾಗಿರುತ್ತಲ್ವಾ? ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಾ ಇದ್ದೀರಾ? ಹೊರಡಿ ನೀವು. ಗುಡ್ ಕ್ವಶನ್. 1 ಸೆಕೆಂಡ್ ಟೈಮ್ ಕೊಡು ವಿದ್ಯಾ. ಟಿವಿಯಲ್ಲಿ ನ್ಯೂಸ್ ನೋಡ್ದ ವಿದ್ಯಾ? ಮೊನ್ನೆ 3 ಜನ ಮೇಘ್ನ ಹುಡುಗಿನ ರಾಕ್ಷಸ ತರ ರೇಪ್ ಮಾಡಿ ಸಾಯಿಸ್ಬಿಟ್ರು. 3 ಜನ ಜೈಲಿಂದ ತಪ್ಸ್ಕೊಂಡ್ರಂತೆ. ನೀನು ಚೆನ್ನಾಗೆ ತಪ್ಸ್ಕೊಂಡೆ. ರಾಕ್ಷಸ ಹೆಂಗೆ ಅಂದ್ರೆ ಗೊತ್ತಾಗ್ದಂಗೆನೆ ಸ್ಪೀಡ್ ಆಗಿ ಬಂದ್ಬಿಟ್ಟಿಯಲ್ಲ. ಅವರು ಚಡ್ಡಿಗೆ ಹೆಂಗ್ತಾರ ಟೈಪರ್ಗೆ ಹೆಂಗಂತೆ. ನಿನ್ನಂತ ಒಂಟಿ ಹೆಂಗಸ್ರೆ ಅವ್ರಿಗೆ ಟಾರ್ಗೆಟ್ ಅಂತೆ. ಏನೋ ಸೌಂಡು? ಅವರೇ ಅನ್ಸುತ್ತೆ. ಬನ್ನಿ ಹೋಗೋಣ. ಬನ್ನಿ ಬೇಡ, ಮುಂದೆ ಬೇಡ, ನೀವು ನಾನು ನಡೀರಿ. ಕಬೋರ್ಡ್ ಒಳಗೆ ಹೋಗ್ತೀನಿ. ನಡೀರಿ, ಬನ್ನಿ ಅಯ್ಯಪ್ಪ. ನೋಡೋಣ. ಬೇಡ, ನಂಗೆ ಭಯ ಆಗುತ್ತೆ. ಹೊರಡಿ. ಹೊರಗೆ ಹೋಗಿದ್ದಾರೆ ಅಂದೆ. ಸುಳ್ಳು ಹೇಳ್ದೆ. ನನ್ನ ಗಂಡನ್ ನಾನೇ ಸಾಯಿಸಿದ್ದು. ನೀನ್ ಸಾಯಿಸಿದ್ದ? ಎಸ್, ನಾನೇ ಸಾಯಿಸಿದ್ದು. ರಾಹುಲ್, ಇಂಡಿಯಾನಲ್ಲಿ ಒನ್ ಆಫ್ ದ ಮೋಸ್ಟ್ ಫೇಮಸ್ ಆಡ್ ಫಿಲ್ಮ್ ಮೇಕರ್ಸ್. ಆಕ್ಷನ್. ಏನಮ್ಮ ಶಾರ್ಟ್ ಮಧ್ಯದಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ಯಾ? ಇದು ಶೂಟಿಂಗು. ನಿಮ್ ಶೂಟಿಂಗ್ಗೋಸ್ಕರ ಈ ಮೂಕ ಪ್ರಾಣಿ ಪ್ರಾಣ ತೆಗಿತೀರಾ? ಇದರ ಜಾಗದಲ್ಲಿ ನೀವಿದ್ರೆ ಗೊತ್ತಾಗ್ತಾ ಇತ್ತು ನೋವೇನು ಅಂತ. ನಾನು ಒಂದು ಅನಾಥಾಶ್ರಮದಲ್ಲಿ ಬೆಳೆದಂತ ಒಬ್ಬ ಅನಾಥಳು. ಆ ಆಶ್ರಮ ಫೌಂಡರ್ ಸುಂದರಯ್ಯ ಅವರು. ಮಹಾಲಕ್ಷ್ಮಿ, ಬಾಯಿಲಿ. ಏನಕ್ಕ? ನಿಮ್ಮಮ್ಮ ಒಳ್ಳೆ ಅಡಿಗೆ ಮಾಡ್ತಿದ್ದಾರೆ ಅನ್ಸುತ್ತೆ. ಇಲ್ಲಿ ತನಕ ವಾಸನೆ ಬರ್ತದೆ. ಅಮ್ಮ ಅಲ್ಲ ಅಕ್ಕ, ಯಾರೋ ಒಬ್ರು ಅಂಕಲ್ ಬಿರಿಯಾನಿ ಮಾಡ್ತಿದ್ದಾರೆ. ಬಿರಿಯಾನಿನಾ? ಹೌದಮ್ಮ ವಿದ್ಯಾ, ಯಾರಾದ್ರೂ ಸ್ವಲ್ಪ ದುಡ್ಡು ಕೊಟ್ಟು ಮಕ್ಳಿಗೇನಾದ್ರು ಕೊಡ್ಸು ಅಂತಾರೆ. ಇವನ್ಯಾರೋ ತನ್ನ ಕೈಯಾರೆ ಅಡಿಗೆ ಮಾಡ್ತೀನಿ ಅಂತ ಬಿರಿಯಾನಿ ಮಾಡ್ತಾ ಇದ್ದಾನೆ. ಎಕ್ಸ್ಕ್ಯೂಸ್ ಮೀ, ಐ ಆಮ್ ವಿದ್ಯಾ. ನೈಸ್ ಟು ಮೀಟ್ ಯು.